ಹಲೋ, ನಮಸ್ತೆ. ಡಿವೈನ್ ಲೈಟ್ ಟ್ಯಾರೋಟ್ 111 ಕನ್ನಡಗೆ ಸ್ವಾಗತ ಸುಸ್ವಾಗತ ತಮ್ಮೆಲ್ಲರಿಗೂ. ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ಜೂನ್ ಮಂತ್ ನಿಮಗೆ ಹೇಗಿದೆ ಅಂತ ತಿಳ್ಕೊಳ್ಳೋಣ. 3 ಪೈಲ್ ಇಟ್ಟಿದ್ದೀನಿ. ಫಸ್ಟ್ ಪೈಲ್ ಕ್ಲಿಯರ್ ಕ್ವಾರ್ಟ್ಸ್, ಸೆಕೆಂಡ್ ಪೈಲ್ ಟೈಗರ್ ಐ, ಥರ್ಡ್ ಪೈಲ್ ಗ್ರೀನ್ ಅವೆಂಚರ್. ಈ 3 ಪೈಲ್ನಲ್ಲಿ ನಿಮಗೆ ಯಾವ ಪೈಲ್ ಅಟ್ರಾಕ್ಟ್ ಆಗುತ್ತೆ ಆ ಪೈಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಮೂಲಿ ಒಂದು ಕ್ಯಾಂಡಲ್ಲೋ ಅಥವಾ ಒಂದು ದೀಪನ ಅಂಟಿಸ್ಕೊಂಡು ಅದ್ರ ಮುಂದೆ ಕೂತ್ಕೊಂಡು ಒಂದು ಲಾಂಗ್ ಬ್ರೀತ್ ತಗೊಂಡು ಅದನ್ನು ನಮ್ಮ ಬ್ರೂ ಮಧ್ಯೆ ಹೋಲ್ಡ್ ಮಾಡಿ, ಆಮೇಲೆ ನಿಧಾನಕ್ಕೆ ಉಸಿರನ್ನ ಕೆಳಮುಖವಾಗಿ ಇಳಿಸ್ತಾ ಬಿಡ್ತಾ ಇದೇ ಥರ ಒಂದು 3 ಟೈಮ್ಸ್ ಮಾಡಿ. ನಿಮ್ಮ ಕಣ್ಣನ್ನು ಓಪನ್ ಮಾಡಿದಾಗ ನಿಮಗೆ ಯಾವುದು ಅಟ್ರಾಕ್ಟ್ ಆಗುತ್ತೆ ಆ ಫೈಲ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಮೆಸೇಜ್ ನಿಮ್ದಾಗಿರುತ್ತೆ. ಥ್ಯಾಂಕ್ ಯು. ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಬ್ಯಾಕ್ ಯಾರೆಲ್ಲ ಈ ಕ್ಲಿಯರ್ ಕ್ರಿಸ್ಟಲ್ ಸ್ಟೋನ್ನ ಸೆಲೆಕ್ಟ್ ಮಾಡಿದ್ದೀರಾ ತಮ್ಮೆಲ್ರಿಗೂ ನೆಕ್ಸ್ಟ್ ಮಂತ್ ಹೇಗಿರುತ್ತೆ ನೋಡೋಣ. ಟೆನ್ ಆಫ್ ಪೆಂಟಿಕಲ್ಸ್ ಮೊದಲೇ 10 ಆಫ್ ಪೆಂಟಿಕಲ್ಸ್. ನೆಕ್ಸ್ಟ್ ಮಂತು ನಿಮಗೆ ಹೆಚ್ಚು ಹಣ ನಿಮ್ಮ ಕಡೆ ಫ್ಲೋ ಆಗ್ತಾ ಇದೆ. ಮತ್ತು 9 ಆಫ್ ಕಪ್ಸ್, ಏಸ್ ಆಫ್ ಸೋರ್ಡ್ಸ್, ಡೆತ್ ಕಾರ್ಡ್, ದ ಡೆವಿಲ್ ಕಾರ್ಡ್ ಬಂದಿದೆ. ಏಟ್ ಆಫ್ ಕಪ್ಸ್ ಬಂದಿದೆ. 8 ಆಫ್ ಪೆಂಟಿಕಲ್ಸ್ ಬಂದಿದೆ. ದ ಹೈ ಪ್ರಿಸ್ಟಸ್ ಬಂದಿದೆ. ಇಟ್ಸ್ ಅಪ್ ಟು ಯು. ಯಾರೆಲ್ಲ ಈ ಕ್ಲಿಯರ್ ಕ್ರಿಸ್ಟಲ್ ಸ್ಟೋನ್ನ ಸೆಲೆಕ್ಟ್ ಮಾಡಿದ್ದೀರಾ ತಮಗೆ ಏನು ಹೇಳ್ತಾ ಇದ್ದಾರೆ ಅಂದರೆ, ನೆಕ್ಸ್ಟ್ ಮಂತ್ ನೀವು ನಿಮ್ಮಲ್ಲಿ ಇದ್ದ ಈ ಒಂದು ಡೆವಿಲ್ ಎನರ್ಜಿ ಎಂಡ್ ಆಗಿ, ನೋಡಿ ಡೆತ್ ಕಾರ್ಡ್ ಬಂದಿದೆ, ಅದು ಎಂಡ್ ಆಗ್ತಾ ಇದೆ. ಇಲ್ಲಿ ನೋಡಿ ಫುಲ್ ಮೂನ್ ಬಂದಿದೆ. ನಿಮ್ಮ ಬಾಂಧವ್ಯದಲ್ಲಿ ಒಂದು ಆಕರ್ಷಣೆ, ಒಂದು ಪ್ಯಾಷನೇಟಿವ್ ಲವ್ ಆಗಿ ಪರಿವರ್ತನೆ ಹೊಂದುತ್ತೆ. ನಿಮ್ಮ ಪ್ರೀತಿಲಿ ಒಂದು ಒಬ್ರಿಗೊಬ್ರು ಟೈಮ್ ಕೊಡೋದಾಗಿರ್ಬೋದು, ಆ ಪ್ರೀತಿನ ಬೆಳೆಸೋದಾಗಿರ್ಬೋದು, ಆ ಥರ ನಿಮ್ಮ ಬಾಂಧವ್ಯದಲ್ಲಿ ಒಂದು ಸಂತೃಪ್ತಿ, ಸಮಾಧಾನ, ಒಂದು ಪೀಸ್ ನಿಮಗೆ ನೆಕ್ಸ್ಟ್ ಮಂತ್ ದೊರೀತಾ ಇದೆ. ಮತ್ತು ಹಣಕಾಸಿನಲ್ಲೂ ನಿಮಗೆ ಸಂತೃಪ್ತಿ ದೊರೀತಾ ಇದೆ. ನಿಮಗೆ ಏನು ಇಷ್ಟು ದಿನ ನೀವು ಏನೋ ತಗೊಳ್ಬೇಕು ಅಂತ ಇದ್ದರೆ, ಏನೋ ಇದು ಮಾಡಬೇಕು ನಿಮ್ಮ ಆಸೆ, ಅದು ಪರಿಪೂರ್ಣ ಆಗಿರಲಿಲ್ಲ, ಅದು ಪರಿಪೂರ್ಣ ಆಗಿ ನಿಮ್ಮಲ್ಲಿ ಒಂದು ಸಂತೃಪ್ತಿ, ಸಮಾಧಾನ ದೊರೀತಾ ಇದೆ. ನಿಮ್ಮಲ್ಲಿ
ಒಂದು ದೃಢತೆ, ಆ, ಒಂದು ಒಂದು ಜ್ಞಾನ, ಏನ್ ಹೇಳ್ತಾರೆ, ಒಂದು ಇಂಟ್ಯೂಷನ್ ಪವರು, ಒಂದು ನಿಮ್ಮಲ್ಲಿ ಏನು ಕ್ಲಾರಿಟಿ ಇರಲಿಲ್ಲ ಅದೆಲ್ಲ ನಿಮಗೆ ಒಂದು ಕ್ಲಾರಿಟಿ ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಮಂತು. ನಿಮಗೆ ಯಾವುದೋ ಒಂದು ಸತ್ಯ ನಿಮಗೆ ಅದು ತಿಳಿತಾ ಇದೆ. ಇಷ್ಟು ದಿನ ಅದರಲ್ಲಿ ಏನೋ ಒಂದು ವಿಷಯದಲ್ಲಿ ನಿಮಗೆ ಕ್ಲಾರಿಟಿ ಗೊತ್ತಾಗ್ತಾ ಇರಲಿಲ್ಲ, ಆ ವಿಷಯದಲ್ಲಿ ನಿಮಗೆ ಕ್ಲಾರಿಟಿ ತಿಳ್ಕೊಳ್ತಾ ಇದ್ದೀರಾ. ನಿಮ್ಮ ಬಾಂಧವ್ಯದಲ್ಲಿ ಒಂದು ಕ್ಲಾರಿಟಿ ತಗೊಳ್ತಾ ಇದ್ದೀರಾ. ಅದರಲ್ಲಿ ನೀವು ಹೇಗೆ ಅದನ್ನ ಉಳಿಸ್ಬೇಕು, ಬೆಳೆಸ್ಬೇಕು, ಆ, ನಮ್ಮ ಪ್ರೀತಿನ ಹೇಗೆ ಉಳಿಸ್ಬೇಕು, ಬೆಳೆಸ್ಬೇಕು, ಆ ಥರ ನಿಮ್ಮ ಆ, ಒಂದು ಬದಲಾವಣೆ, ನಿಮ್ಮ ಪ್ರೀತಿಲಿ, ನಿಮ್ಮ ಬಾಂಧವ್ಯದಲ್ಲಿ ಒಂದು ಬದಲಾವಣೆ ಆಗ್ತಾ ಇದೆ. ನಿಮ್ಮ ಭಾವನಾತ್ಮಕ ಸಂಬಂಧಗಳು ಚೆನ್ನಾಗಾಗ್ತಾ ಇದೆ. ಇಲ್ಲಿ ಫುಲ್ ಮೂನ್ ಬಂದಿರೋದ್ರಿಂದ ನಿಮ್ಮಲ್ಲಿ ಒಂದು ಪ್ರೀತಿ, ಒಂದು ರೊಮ್ಯಾಂಟಿಕ್ ಬೆಳವಣಿಗೆ ಕಾಣ್ತಾ ಇದೆ. ಇಷ್ಟು ದಿನ ನಿಮ್ಮಿಬ್ಬರಲ್ಲಿ ಏನೋ ಒಂದು ಡೆವಿಲ್ ಎನರ್ಜಿ ಇತ್ತು ನಿಮ್ಮಿಬ್ಬರಲ್ಲಿ. ಅಂದರೆ ಯಾರು ನೀವು ಪ್ರೀತಿಲಿದ್ದೀರಾ, ನೀವು ಮದುವೆ ಆಗಿ ಒಂದು ಗಂಡ ಹೆಂಡತಿ ಸಂಬಂಧ ಇರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿಲಿ ಎಲ್ಲರೂ ನೋಡಿ, ಇಲ್ಲಿ ವಯಸ್ಸಾದವರು ಇದ್ದಾರೆ, ಇಲ್ಲಿ ಗಂಡ ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ, ಪೆಟ್ಸ್ ಇದೆ, ಆ ಥರ ಎಲ್ಲರಲ್ಲೂ ನಿಮ್ಮ ಒಂದು ಭಾವನಾತ್ಮಕ ಸಂಬಂಧ ಒಂದು ಗಟ್ಟಿ ಆಗ್ತಾ ಇದೆ. ಅದರಲ್ಲಿ ಒಂದು ತೃಪ್ತಿ ಭಾವನೆ, ಸಮಾಧಾನದ ಭಾವನೆ, ಒಂದು ಪೀಸ್ ನಿಮಗೆ ದೊರೀತಾ ಇದೆ. ಇಷ್ಟು ದಿನ ನೀವು ಏನೆಲ್ಲ ನೀವು ಒಂಥರ ನೀವು ಏನ್ ಹೇಳ್ಬೇಕು, ಇಷ್ಟು ದಿನ ನೀವು ಅದು ಕಲಿಕೆ, ಇದು ಒಂದು ಡೆವಿಲ್ ಎನರ್ಜಿ, ಎಷ್ಟು ನೀವು ನಿಮ್ಮ ಸಂಬಂಧಗಳಲ್ಲಿ ಯಾವುದು ಒಂಥರ ಸರಿ ಮಾಡ್ಕೊಳಕ್ಕಾಗಲ್ವೇನೋ ಅನ್ನೋದು, ಯಾವ ಥರ ಹೋದ್ರೂ ನಾನು ಸರಿ ಮಾಡ್ಕೊಳಕ್ಕಾಗಲ್ಲ ಅನ್ನೋದೆಲ್ಲ ಬದಲಾಗಿ ನೀವು ಒಂದು ಹೆಜ್ಜೆ ಮುಂದೆ ಹೋಗ್ತಾ ಇದ್ದೀರಾ. ಏನಂದರೆ, ನಾನು ಇದನ್ನು ಸರಿ ಮಾಡ್ಕೊಳ್ಬೇಕು, ನನ್ನ ಪ್ರೀತಿನ ಉಳಿಸ್ಕೊಳ್ಬೇಕು, ಅದಕ್ಕೋಸ್ಕರ ನಾನು ಟೈಮ್ ಕೊಡಬೇಕು, ಅದನ್ನು ಬೆಳೆಸಬೇಕು, ಅದನ್ನು ಒಂದು ಆಕರ್ಷಣೆಯಾಗಿ ನಾನು ಪರಿವರ್ತನೆ ಮಾಡಬೇಕು ಅನ್ನೋ ಒಂದು ಪ್ಯಾಷನೇಟಿವ್ ನಿಮ್ಮಲ್ಲಿ ಬೆಳೀತಾ ಇದೆ. ಏನು ಯಾವುದು ನಿಮ್ಮಲ್ಲಿ ಡೆವಿಲ್ ಎನರ್ಜಿ ಇತ್ತು ಅದು ಎಂಡ್ ಆಗಿ ನಿಮ್ಮಲ್ಲಿ ಸಂತೋಷ, ಸಮಾಧಾನ ಅದು ಬರ್ತಿದೆ. ನಿಮ್ಮ ಆಲೋಚನೆಗಳಲ್ಲಿ ಹೊಸ ಹೊಸ ಬದಲಾವಣೆಗಳು, ಹೊಸ ಒಂದು ಪವರ್, ಇಂಟ್ಯೂಷನ್ ಪವರ್ ನಿಮಗೆ ದೊರೀತಾ ಇದೆ. ನಿಮ್ಮನ್ನ ನೀವು ಹೇಗೆ ನಾನು ನಿಮಗೆ ಒಂದು ಈ ಮೋಡ ಮುಸ್ಕಿರೋ ವಾತಾವರಣದಲ್ಲಿದ್ರಿ, ಒಂದು ಕ್ಲಾರಿಟಿ ಇರಲಿಲ್ಲ ನಿಮ್ಮ ಬದುಕಲ್ಲಿ. ಆ ಬದುಕಲ್ಲಿ ನಿಮಗೆ ಒಂದು ಕ್ಲಾರಿಟಿ, ನಿಮ್ಮ ಇಂಟ್ಯೂಷನ್ ಪವರ್ ತುಂಬ ಚೆನ್ನಾಗಿ ನಾನು ನನ್ನ ನೆಡೆಗೆ ಕತ್ಲೆಗೆ ಇರಬಾರ್ದು, ಹೀಗೆ ನಾನು ಡೆವಿಲ್ ಎನರ್ಜಿಲಿ ಇರಬಾರ್ದು, ಸರಿ ಮಾಡ್ಕೊಳ್ಬೇಕು ನಾನೆಲ್ಲ, ನನ್ನ ಸಂಬಂಧಗಳಾಗಿರ್ಬೋದು, ನನ್ನ ಹಣಕಾಸು ಪರಿಸ್ಥಿತಿಗಳಾಗಿರ್ಬೋದು, ಅಥವಾ ನನ್ನಲ್ಲೇ ಒಂದು ಬದಲಾವಣೆನ ನಾನು ತಗೊಂಡು ಬರಬೇಕು ಅನ್ನೋ ಒಂದು ಬದಲಾವಣೆ. ಅದಕ್ಕೊಂದು ನಿಮ್ಮ ಪ್ರಶ್ನೆಗಳಿಗೆ ಒಂದು ಕ್ಲಾರಿಟಿಯಾದ ಉತ್ತರ ಸಿಗ್ತಾ ಇದೆ. ಒಂದು ಹೊಸ ನೋಡಿ, ಇಲ್ಲಿ ಒಂದು ಹೊಸ ಹಾದಿಲಿ ನೀವು ಹೋಗ್ತಾ ಇದ್ದೀರಾ. ಅದು ನಿಮ್ಮ ಇಂಟ್ಯೂಷನ್ ಪವರ್, ನಿಮ್ಮ ಜ್ಞಾನ, ಅದು ಕ್ಲಿಯರ್ ಆಗ್ತಾ ಇದೆ. ನೋಡಿ, ನೀವು ತಗೊಂಡಿರೋ ಪೈಲ್ ಕೂಡ ಕ್ಲಿಯರ್ ಕ್ರಿಸ್ಟಲ್. ಆ ಕ್ಲಿಯರ್ ಕ್ರಿಸ್ಟಲ್ ಅಂದರೆ ಕ್ಲಿಯರ್ ಆಗ್ತಾ ಇದೆ. ನಿಮ್ಮಲ್ಲಿ ಏನು ಯಾವುದು ಮೋಡ ಮುಸುಕಿ ಒಂದು ಹೊಗೆ ಥರ ವಾತಾವರಣ ಇತ್ತು, ಅದೆಲ್ಲ ಕ್ಲಾರಿಟಿಗೆ ಬರ್ತಾ ಇದೆ. ನಿಮಗೆ ಇಷ್ಟು ದಿನ ಹಿಂಗೆ ನಾನು ಜೀವಿಸ್ಬೇಕು, ಯಾವ ಥರ ನಾನು ನನ್ನ ಸಂಬಂಧಗಳನ್ನು ಉಳಿಸ್ಕೊಳ್ಳೋದು, ಯಾವ ಥರ ನಾನು ಬೆಳೆಸೋದು ಅನ್ನೋದು ನಿಮಗೆ ಅರಿವು ಇರಲಿಲ್ಲ. ಆ ಅರಿವು, ಆ ಜ್ಞಾನ, ಆ ಇಂಟ್ಯೂಷನ್ ಪವರ್ ನಿಮಗೆ ನಿಮ್ಮ ಕ್ವೆಶ್ಚನ್ಗಳಿಗೆ ನಿಮ್ಮಲ್ಲೇ ಉತ್ತರನ ಡಿವೈನ್ ನಿಮಗೆ ಕಳಿಸ್ತಾ ಇದ್ದಾರೆ. ಇಷ್ಟು ದಿನ ಯಾವ ನೆಗೆಟಿವಿಟಿ ಇತ್ತು ಅದನ್ನು ನೀವು ಕಳೆದು, ಅದು ನೋಡಿ ಡೆತ್ ಕಾರ್ಡ್, ಅದು ಕಳೆದು ಒಂದು ಹೊಸ ನ್ಯೂ ಬಿಗಿನಿಂಗ್ ನಿಮ್ಮ ಜೀವನದಲ್ಲಿ ಆಗ್ತಾ ಇದೆ. ನಿಮ್ಮ ಪ್ರೀತಿಲಿ ಹೆಚ್ಚು ಬದಲಾವಣೆ, ಹೆಚ್ಚು ಒಂದು
ಪ್ಯಾಸಿನೇಟೆಡ್ ಲವ್, ಒಂದು ಆಕರ್ಷಣೆ, ಯಾದ ಪ್ರೀತಿ, ಆ ಪ್ರೀತಿಗೆ ಒಂದು ಡೆಡಿಕೇಟ್ ಆಗಿರೋದು, ಒಂದು ಆ ಪ್ರೀತಿನ ಹೇಗೆ ಬೆಳೆಸೋದು ನಾನು, ಅದಕ್ಕೆ ಎಷ್ಟು ನಾನು ಟೈಮ್ ಕೊಡಬೇಕು, ಅದನ್ನು ಹೆಂಗೆ ನನ್ನ ಸಂಬಂಧನ ಹೇಗೆ ನಾನು ಸರಿ ಮಾಡ್ಕೊಳ್ಳೋದು ಅನ್ನೋ ಒಂದು ಜ್ಞಾನದ ಅರಿವು ನಿಮ್ಗಾಗ್ತಾ ಇದೆ. ಅದರಿಂದ ನೆಕ್ಸ್ಟ್ ಮಂತ್ ನಿಮ್ಮ ಫ್ಯಾಮಿಲಿ ಹ್ಯಾಪಿ ಫ್ಯಾಮಿಲಿ ಆಗ್ತಾ ಇದೆ. ಹಣಕಾಸಲ್ಲಾಗಿರ್ಬೋದು, ಒಂದು ನಿಮ್ಮ ಒಂದು ಸಂಬಂಧದಲ್ಲಾಗಿರ್ಬಹುದು, ಅದು ಭಾವನಾತ್ಮಕವಾಗಿ ತುಂಬ ಚೆನ್ನಾಗಿ ನಿಮಗೆ ಒಂದು ಸಂತೃಪ್ತಿ, ಸಮಾಧಾನ, ಒಂದು ಪೀಸ್ ಸಿಗ್ತಾ ಇದೆ ಜೂನ್ ಮಂತ್ ನಿಮಗೆ. ಇದು ನಿಮ್ಮ ರೀಡಿಂಗ್. ಡಿವೈನ್, ಇಟ್ಸ್ ಅಪ್ ಟು ಯು, ಇದು ನಿಮಗೆ ಬಿಟ್ಟಿದ್ದು ಅಂತ ಹೇಳ್ತಿದ್ದಾರೆ. ಹೃದಯನ ಹೀಲ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಒಂದು ಇದರಲ್ಲಿ ಒಂದು ಸ್ಮೈಲ್ ಇದೆ. ಸ್ಮೈಲ್ ಇದೆ. ಈ ಹೊಗೆ ಎಲ್ಲ ಹೋಗಿ ನೋಡಿ, ಇಲ್ಲ ಒಂದು ಬೆಳಕು ಬರ್ತಾ ಇದೆ. ಅವರು ಹೃದಯ ಮುಟ್ಕೊಂಡಿದ್ದಾರೆ ಅಂದ್ರೆ ನಿಮ್ಮ ಹೃದಯದಲ್ಲಿ ಒಂದು ಪೀಸ್, ಒಂದು ಸಮಾಧಾನ. ನೋಡಿ ಇಲ್ಲಿ ಸ್ಮೈಲ್ ಇದೆ. ಆ ಸ್ಮೈಲ್ ನಿಮ್ಮ ಜೀವನದಲ್ಲಿ ನೆಕ್ಸ್ಟ್ ಮಂತ್ ನೀವು ತುಂಬಾ ಖುಷಿಯಾಗಿ ಹ್ಯಾಪಿಯಾಗಿರ್ತೀರ. ಹ್ಯಾಪಿಯಾಗಿ ಇಟ್ಕೊಳ್ಳೋದು ಬಿಡೋದು ನಿಮಗೆ ಸೇರಿದ್ದು. ನೀವು ಏನ್ ಅನ್ಕೊಳ್ತೀರ ಒಟ್ಟಿನಲ್ಲಿ ನಿಮ್ಮ 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 ಇಂಟ್ಯೂಷನ್ ಪವರ್ ತುಂಬಾ ಚೆನ್ನಾಗಾಗಿದೆ. ಅದನ್ನ ಒಳ್ಳೆ ರೀತಿ ಬಳಸ್ಕೊಳ್ಳಿ ಅನ್ನೋದನ್ನ ಏಂಜಲ್ಸ್ ನಿಮಗೆ ತಿಳಿಸ್ತಾ ಇದ್ದಾರೆ. ವೆಲ್ಕಮ್ ಬ್ಯಾಕ್. ಯಾರು ಈ ಟೈಗರ್ ಐ ಸ್ಟೋನ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಏನಿದೆ ನೋಡೋಣ. ಜಸ್ಟಿಸ್. ನೆಕ್ಸ್ಟ್ ಮಂತ್ ನಿಮಗೆ ಯಾವುದೋ ವಿಷಯಕ್ಕೆ ಒಂದು ಬ್ಯಾಲೆನ್ಸ್ ಆಗ್ತಾ ಇದೆ, ಒಂದು ಜಸ್ಟಿಸ್ ಕೊಡ್ತಾ ಇದ್ದಾರೆ. 5 of Pentacles, the Tower, 2 of Cups, 2 of Wands. The World card, King of Cups. Within the next few weeks. ಯಾರೆಲ್ಲ ಟೈಗರ್ ಐ ಸ್ಟೋನ್ನ ಸೆಲೆಕ್ಟ್ ಮಾಡಿದ್ದೀರಾ ಸೆಕೆಂಡ್ ಪೈಲ್, ನಿಮ್ಮ ಪ್ರೀತಿಲಿ ಒಂದು ಜಸ್ಟಿಸ್ ಸಿಗ್ತಾ ಇದೆ, ಒಂದು ಇನ್ಫಿನಿಟಿ ದೊರೀತಾ ಇದೆ. ನಿಮ್ಮ ಏನು ಕನಸಿತ್ತು ಆ ಕನಸು ನನಸಾಗ್ತಾ ಇದೆ. ನಿಮ್ಮ ಪ್ರೀತಿ ಅಲ್ಲಿ ಒಂದು ಸಹಾನುಭೂತಿ, ಒಂದು ಬುದ್ಧಿವಂತಿಕೆ ಪ್ರೀತಿ ನಿಮ್ಮದಾಗ್ತಾ ಇದೆ. ಅದು ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಂತ ಹೇಳ್ತಿದ್ದಾರೆ ಡಿವೈನ್. ಅಥವಾ ನಿಮಗೆ ಯಾರಿಗಾದ್ರೂ ಮಗು ಆಗ್ತಿರ್ಬಹುದು, ನಿಮ್ಮ ಕನಸು ನನಸಾಗ್ತಾ ಇದೆ ಅನ್ಸುತ್ತೆ. ಅದು ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸಲ್ಲಿ ಆ ಮಗು ನಿಮ್ಮ ಮನೆಗೆ ಬರ್ಬೋದು. ಅದರದ ಸಂಭ್ರಮ ಖುಷಿನ ನೀವು ಅನುಭವಿಸ್ಬೋದು. ಇಷ್ಟು ದಿನ ನೀವು ಏನು ನ್ಯೂನ್ಯತೆ ಇತ್ತು ನಿಮ್ಮ ಪ್ರೀತಿ ಬಾಂಧವ್ಯದಲ್ಲಿ, ಇನ್ನು ಮುಂದೆ ನೀವಿಬ್ರು ಅದರಲ್ಲಿ ಏಕತೆ, ನಿಮ್ದು ಏನೇ ಇದ್ರೂ ಒಬ್ರಿಗೊಬ್ರು ಬೆಂಬಲವಾಗಿ ಒಂದೇ ರೀತಿ ನಿಮ್ಮ ಭಾವನೆ ಆಗುತ್ತೆ. ಏನಂದ್ರೆ ಒಬ್ರಿಗೊಬ್ರು ಸಹಾಯ, ಒಂದು ಸಹಾನುಭೂತಿ. ಇಲ್ಲೂ ಅದೇ ಹೇಳಿರೋದು, ಇಲ್ಲೂ ಅದೇ ಬಂದಿರೋದು, ಒಂದು ಸಹಾನುಭೂತಿ. ನಿಮ್ಮಿಬ್ರು ಅದು ಥಿಂಕಿಂಗ್ ಏನಂತ ಹೇಳಿದ್ರೆ, ಇಷ್ಟು ದಿನ ನಿಮ್ಮಿಬ್ರಿಗೆ ಒಂದು ಇಬ್ರು ಅಂತಾನೆ ಹೇಳ್ತಿದ್ದೀನಿ ಇಲ್ಲಿ, ಸಂಬಂಧಗಳ ಯಾರು ಸಂಬಂಧದಲ್ಲಿ ಟವರ್ ಮೂಮೆಂಟ್ ಇತ್ತು, ನ್ಯೂನ್ಯತೆ ಇತ್ತು, ಅವ್ರಿಗೆ ನೆಕ್ಸ್ಟ್ ಮಂತಿಂದ ಅವರು ನೋಡಿ ಇಲ್ಲಿ
ಅವರು ಇಲ್ಲಿ ಇದು ಕಟ್ಕೊಂಡಿದ್ದಾರೆ. ನಿಮ್ಮ ಇಂಟ್ಯೂಷನ್ ಪವರ್ ಬದಲಾಗ್ತಾ ಇದೆ, ನಿಮ್ಮ ಇಂಟ್ಯೂಷನ್ಸ್ ಬದಲಾಗ್ತಾ ಇದೆ. ಏನಂದ್ರೆ ತುಂಬಾ ನೋಡಿ, ಇಲ್ಲೂ ಕಿರೀಟ ಇದೆ, ಇಲ್ಲೂ ಕಟ್ಕೊಂಡಿದ್ದಾರೆ. ಅಂದ್ರೆ ನಿಮ್ಮ ಜ್ಞಾನ ಬದಲಾಗ್ತಾ ಇದೆ. ಯಾವ ಕಡೆ? ಬೆಳಕಿನ ಹಾದಿ ಕಡೆ. ಆ ಬೆಳಕಿನ ಹಾದಿ ಏನು? ನಾನು ಮಾಡ್ತಾ ನಿಮ್ಮ ಅಂತರ್ಪ್ರಜ್ಞೆ, ನಿಮ್ಮ ಒಳಗಡೆ ಇರೋ ಮನಸ್ಸನ್ನೇ ನೀವು ಪ್ರಶ್ನೆ ಮಾಡ್ಕೊಳ್ತೀರಾ. ನಾನು ಜವಾಬ್ದಾರಿಯುತವಾಗಿ ಒಂದು ನ್ಯಾಯ ಕೊಡಬೇಕು. ಇಷ್ಟು ದಿನ ಏನೋ ಒಂದು ಅಡ್ಡದಾರಿಲಿದ್ವಿ, ಹೆಂಗೆಂಗೋ ಹೋಗ್ತಾ ಇತ್ತು, ಅದನ್ನೆಲ್ಲ ಬಿಟ್ಟು ನಾವು ನಮ್ಮ ದಾರಿನ ನಾವು ಮುಂದೆ ಯಾವ ರೀತಿ ಸಲೀಸ್ ಮಾಡ್ಕೊಳ್ಬೇಕು, ಯಾವ ರೀತಿ ಸಲೀಸಾಗಿ ನಾವು ಜೀವನ ನಡೆಸಬೇಕು, ಸದ್ಮಾರ್ಗದಲ್ಲಿ ಹೇಗೆ ಹೋಗ್ಬೇಕು ಅನ್ನೋದನ್ನ ನೀವು ಕಂಡ್ಕೊಳ್ತಾ ಇದ್ದೀರಾ. ಅದೇ ಈ ಜಸ್ಟಿಸ್. ಇದು ಬ್ಯಾಲೆನ್ಸ್ ಆಗ್ತಾ ಇದೆ. ನಿಮ್ಮ ಬಾಂಧವ್ಯನ ನೀವು ಉಳಿಸ್ಕೊಂಡು ಬೆಳೆಸ್ಕೊಂಡು, ಮೋಸ್ಟ್ಲಿ ಫಸ್ಟ್ ಪೈಲ್ ನೋಡಿದವರು ಸೆಕೆಂಡ್ ಪೈಲು ನೋಡ್ತಾ ಇದ್ದೀರಾ ಅನ್ಸುತ್ತೆ. ನಿಮ್ಮ ಬಾಂಧವ್ಯದಲ್ಲಿ ಸಮತೋಲನ ತಗೊಂಡು ಬರ್ತಾ ಇದ್ದೀರಾ. ಒಂದು ಜವಾಬ್ದಾರಿಯುತ ಒಂದು ಆಲೋಚನೆನ, ನಿಮ್ಮ ಅಂತರ್ಪ್ರಜ್ಞೆಯನ್ನ ಅಂತರ್ಮುಖಿಯಾಗಿ ನೀವು ಒಳಗಡೆ ನೀವು ಅವಲೋಕನ ಮಾಡ್ತಾ ಇದ್ದೀರಾ. ಯಾವುದು ಸರಿ, ಯಾವುದು ತಪ್ಪು ಅನ್ನೋದನ್ನ ನೀವು ಜಡ್ಜ್ ಮಾಡಿ ಅದಕ್ಕೆ ಒಂದು ಜಸ್ಟಿಸ್, ಒಂದು ನ್ಯಾಯನ ಕೊಡ್ತಾ ಇದ್ದೀರಾ. ಆ ನ್ಯಾಯ ನಿಮ್ಮಿಬ್ರು ಒಂದಾಗೋದು, ಒಂದು ಒಬ್ರಿಗೊಬ್ರು ಆಸರೆಯಾಗಿ ಒಂದೇ ನಿಮ್ಮ ಭಾವನೆ ಏನೇ ಇದ್ರೂ ಒಂದು ಶೇರ್ ಮಾಡೋದು. ಏನಂದ್ರೆ ನಾನು ಹಿಂಗ್ ಮಾಡ್ತಾ ಇದ್ದೀನಿ, ಸರಿನಾ ತಪ್ಪಾ, ಸರಿ ಅನ್ನೋ ಒಂದು ಎಂಕರೇಜ್ಮೆಂಟು, ಹೊಂದಾಣಿಕೆ, ಇಬ್ರು ಒಂದಾಗ್ತಾ ಇದ್ದೀರಾ. ನೋಡಿ ಇಲ್ಲಿ ಹೀಗೆ ಒಂದು ಹಾವು, ಅದಕ್ಕೇನ್ ಹೇಳ್ತಾರೆ, ಎಣ ಬಣ ಅಂತ ಹೇಳ್ತಾರೆ, ಹಿಂಗೆ ಸುತ್ಕೊಂಡು ಆ ಪ್ರೀತಿ ಹಿಂಗೆ ಇದ್ ಮಾಡುತ್ತೆ. ಆ ರೀತಿ ನಿಮ್ಮಿಬ್ರು ಹೊಂದಾಣಿಕೆ ಚೆನ್ನಾಗ್ ಆಗ್ತಾ ಇದೆ ಅನ್ನೋದನ್ನ ಡಿವೈನ್ ಇಲ್ಲಿ ಕಾರ್ಡ್ ಮೂಲಕ ತಿಳಿಸ್ತಾ ಇದ್ದಾರೆ. ನಿಮ್ಮ ಪ್ರೀತಿನ ನೀವು ಒಂದು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ, ಆಚರಿಸ್ತಾ ಇದ್ದೀರಾ. ಕೆಲವ್ರಿಗೆ ಈಗಷ್ಟೇ ಮದುವೆ ಆಗಿದ್ರೆ ಒಂದು ದೀಪಾವಳಿ ಟೈಮಲ್ಲಿ ಒಂದು ಅವರು ಪ್ರೆಗ್ನೆನ್ಸಿ ಅಂತ ತಿಳಿತಿರ್ಬಹುದು, ಅಥವಾ 9 months ಎಲ್ಲ ಆಗಿದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಮಗು ನಿಮ್ಮನೆಗೆ ಬರುತ್ತೆ, ಆ ಖುಷಿನ ಕೊಡುತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಇನ್ ಮುಂದೆ ನಿಮ್ಮ ಪ್ರೀತಿ ನೀವು ಒಂದು ಜೋಪಾನವಾಗಿ ಅದನ್ನ ಪಾಲಿಸಿ ಪೋಷಿಸ್ತಾ ಇರ್ತೀರಾ. ಒಂದು ಜವಾಬ್ದಾರಿಯುತವಾಗಿ, ಒಂದು ನ್ಯಾಯಯುತವಾಗಿ, ಒಂದು ಬುದ್ಧಿವಂತಿಕೆಯಿಂದ ನಿಮ್ಮ ಪ್ರೀತಿನ ಒಂದು ಸಹಾನುಭೂತಿಯಿಂದ ನಿಮ್ಮ ಪ್ರೀತಿನ ರಕ್ಷಣೆ ಮಾಡ್ತೀರಾ. ಈ ಪ್ರೀತಿನೇ ಗೆದ್ಮೇಲೆ ಇಡೀ ಪ್ರಪಂಚನೇ ನಾನು ಗೆಲ್ತೀನಿ ಅನ್ನೋದು ನಿಮ್ಮ ಒಂದು ಸಂತೋಷ, ನಿಮ್ಮ ಒಳಗಡೆ ಒಂದು ಸಂವೇದನೆ, ಅದು ಒಂದು ಅಂತರ್ಮುಖಿಯಾಗಿ ನಿಮ್ಮನ್ನ ನೀವು ಒಂದು ಬೆಳಕಿನ ಹಾದಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ. ಆ ಡೋರು ಓಪನ್ ಆಗ್ತಾ ಇದೆ ನೆಕ್ಸ್ಟ್ ಮಂತ್. ನಿಮ್ಮ ಮನೆಯಲ್ಲಿ ಒಂದು ಸಮೃದ್ಧಿ ಎಲ್ಲ ಹೀಲಾಗಿ ಒಂದು ಪೀಸ್, ಒಂದು ನಿಮ್ಮ ಪ್ರೀತಿಲಿ ಒಂದು ಸ್ಥಿರತೆ, ಒಂದು ಬೆಳವಣಿಗೆನ ನೀವು ನೋಡ್ತೀರಾ. ನಿಮ್ಮ ಪ್ರೀತಿಲಿ ಹೀಲಿಂಗ್ ನೋಡ್ತಾ ಇದ್ದೀರಾ. ಒಂದು ಹೊಸ ನಿಮ್ಮ ಪ್ರೀತಿಲಿ ಇನ್ ಮುಂದೆ ಒಂದು ಹೊಸ ಜರ್ನಿ ಸ್ಟಾರ್ಟ್ ಆಗುತ್ತೆ, ಅದು ಸ್ಥಿರವಾಗಿರುತ್ತೆ ಅನ್ನೋದನ್ನ ಡಿವೈನ್ ತಿಳಿಸ್ತಾ ಇದ್ದಾರೆ. ನೆಕ್ಸ್ಟ್ ಮಂತ್ ನಿಮ್ಮನ್ನೇ ನೀವು ಅವಲೋಕನ ಮಾಡಿಕೊಂಡು ನಿಮಗೆ ನೀವು ಜಸ್ಟಿಸ್ ಕೊಟ್ಕೊಳ್ತೀರಾ. ಅಂತರ್ಮುಖಿಯಾಗಿ ನಿಮ್ಮಲ್ಲಿ ಏನಾದ್ರು ನ್ಯೂನ್ಯತೆ, ಕೊರತೆಗಳಿದ್ರೆ ಅದನ್ನ ಸರಿ ಮಾಡ್ಕೊಳ್ತೀರಾ ಅನ್ನೋದನ್ನ ಡಿವೈನ್ ತಿಳಿಸ್ತಾ ಇದ್ದಾರೆ. ಮತ್ತೆ ಕೆಲವರು ಹುಷಾರ್ ತಪ್ಪಿರಬಹುದು, ಶೀತ ನೆಗಡಿಯಾಗಿ, ಶೀತ ಇವಾಗ ಮಳೆ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಒಂದು ಶೀತ ನೆಗಡಿಯಾಗಿ ಹುಷಾರ್ ತಪ್ಪಿರಬಹುದು, ಅದು ಸರಿ ಹೋಗುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನಿಮ್ಮ ಹಣಕಾಸಿನಲ್ಲಿ ನ್ಯೂನ್ಯತೆ, ಸಂಬಂಧಗಳಲ್ಲಿ ನ್ಯೂನ್ಯತೆ ಎಲ್ಲವೂ ಸರಿ ಹೋಗ್ತಾ ಇದೆ. ಆ ದ್ವಾರ ತೆರ್ಕೊಳ್ತಾ ಇದೆ. ಮತ್ತೆ ನೀವು ಆಚೆ ಒಂದು ನೆಕ್ಸ್ಟ್ ಮಂತ್ ಒಂದು ಹೊರಗಡೆ ಒಂದು ಪ್ರಯಾಣ ಮಾಡ್ತಾ ಇರಬಹುದು.
ಅಥವಾ ನಿಮಗೆ ಡಿವೈನ್ ಏನು ಹೇಳ್ತಾ ಇದ್ದಾರೆ ಅಂದರೆ, ನಿಮ್ಮ ಸಂಬಂಧಗಳು ಸರಿ ಮಾಡ್ಕೊಳ್ಳೋದಕ್ಕೆ ಒಂದು ಹೊರಗಡೆ ವಿಹಾರಕ್ಕೋಗಿ ಒಂದು ನಿಮ್ಮನ್ನು ನೀವು ಹೆಚ್ಚು ಹೊತ್ತು ನಿಮ್ಮ ಜೊತೆ ನೀವಿದ್ದು ನಿಮ್ಮ ಸಂಬಂಧಗಳನ್ನ ನೀವು ಹೀಲ್ ಮಾಡ್ಕೊಳ್ಳಿ, ಸರಿ ಮಾಡ್ಕೊಳ್ಳಿ. ಸರಿ ಆಗದೆ ಇರೋದು ಯಾವುದೂ ಇಲ್ಲ, ಸರಿ ಮಾಡ್ಕೊಳ್ಳಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂದರೆ, ನಾವು ಎಷ್ಟೇ ಇವರಲ್ಲೇನೋ ಸರಿ ಇಲ್ಲ, ನನ್ನಲ್ಲೇನೋ ಸರಿ ಇಲ್ಲ, ಅಥವಾ ಇವರಲ್ಲೇನೋ ಸರಿ ಇಲ್ಲ, ನನ್ನ ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಆ ಥರ ಹೋದರೆ ಪ್ರತಿಯೊಬ್ಬರಲ್ಲೂ ಯಾವುದ್ರಲ್ಲಾರು ಒಂದು ನ್ಯೂನ್ಯತೆ ಇರುತ್ತೆ. ಹಂಗಂತ ಹುಡುಕ್ತಾ ಹೋದರೆ ಸಂಪೂರ್ಣತೆ, ಪರಿಪೂರ್ಣತೆ ಎಲ್ಲೂ ಸಿಗಲ್ಲ. ನಿಮ್ಮಲ್ಲಿ ನೀವು ಫಸ್ಟ್ ಪರಿಪೂರ್ಣರಾಗಿ, ಆವಾಗ ಎಲ್ಲಾನು ನಿಮಗೆ ಪೂರ್ಣತೆ ಸಿಗುತ್ತೆ ಪರಿಪೂರ್ಣವಾಗಿ ಅನ್ನೋದು ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಆ ಪ್ರೀತಿ ನಿಮ್ಮದಾಗುತ್ತೆ ಅನ್ನೋದನ್ನ ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ನೆಕ್ಸ್ಟ್ ಮಂತ್ ನಿಮ್ಮ ಪ್ರೀತಿ ಯಾರ್ದು ಹದಗೆಟ್ಟಿತ್ತು, ಹಾಳಾಗಿತ್ತು, ಅದು ಸರಿ ಹೋಗ್ತಾ ಇದೆ. ನಿಮ್ಮಲ್ಲಿ ಯಾರು ಅಡ್ಡದಾರಿ ಹಿಡಿದಿದ್ರೆ, ಅಂದರೆ ಒಂದು ಬೇಡ, ಇದು ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಬರೀ ನ್ಯೂನ್ಯತೆನೇ ಯಾರು ಹುಡುಕ್ತಾ ಇದ್ರಿ, ಅದನ್ನು ನೀವು ಇನ್ನು ಮುಂದೆ ನ್ಯೂನ್ಯತೆಗಳನ್ನ ಸರಿ ಮಾಡ್ಕೊಳ್ತಾ ಇದ್ದೀರಾ, ಅದನ್ನು ಬ್ಯಾಲೆನ್ಸಿಗೆ ತಗೊಂಡು ಬರ್ತಾ ಇದ್ದೀರಾ. ಆ ಟವರ್ ಮೂಮೆಂಟಿಂದ ನೀವು ಈಚೆ ಬಂದು ಒಂದು ಹೊಸ ನ್ಯೂ ಬಿಗಿನಿಂಗ್, ನಿಮ್ಮ ಒಳಗಡೆನೆ ಒಂದು ಅವಲೋಕನ ಆಗ್ತಾ ಇದೆ. ಆ ಅವಲೋಕನ ಮಾಡಿ ಅದಕ್ಕೊಂದು ನ್ಯಾಯ ಕೊಡ್ತಿದ್ದೀರಾ, ಪ್ರೀತಿಗೊಂದು ನ್ಯಾಯ ಕೊಡ್ತಾ ಇದ್ದೀರಾ. ನಿನ್ನಲ್ಲಿ ನಾನು, ನನ್ನಲ್ಲಿ ನೀನು ಅನ್ನೋ ಒಂದು ಬದಲಾವಣೆ ನಿಮ್ಮ ಪ್ರೀತಿಯಲ್ಲಿ ಆಗ್ತಾ ಇದೆ. ಆ ದ್ವಾರ ಓಪನ್ ಆಗ್ತಾ ಇದೆ, ನಿಮ್ಮನ್ನ ನೀವು ಅವಲೋಕಿಸ್ತಾ ಇದ್ದೀರಾ ಅನ್ನೋದು ಡಿವೈನ್ ನಿಮಗೆ ತಿಳಿಸ್ತಾ ಇರೋ ಒಂದು ದಾರಿ, ಒಂದು ಮೆಸೇಜ್. ಓಕೆನಾ? ಇದು ನಿಮ್ಮ ರೀಡಿಂಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಮತ್ತೆ ನಿಮ್ಮ ಪ್ರೀತಿಗೆ ಯಾವ ದೃಷ್ಟಿನೂ ಬೀಳಲ್ಲ, ಭಗವಂತನ ಪ್ರೊಟೆಕ್ಷನ್ ಇದೆ ನಿಮ್ಮ ಪ್ರೀತಿ ಮೇಲೆ ಅನ್ನೋದು ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು. ವೆಲ್ಕಮ್ ಬ್ಯಾಕ್. ಯಾರು ಈ ಗ್ರೀನ್ ಅವೆಂಚರಿಂಗ್ ಸ್ಟೋನ್ನ ಸೆಲೆಕ್ಟ್ ಮಾಡಿದ್ದೀರಾ, ನೆಕ್ಸ್ಟ್ ಮಂತ್ ನಿಮ್ಮ ರೀಡಿಂಗ್ ಏನಿದೆ ನೋಡೋಣ. ನೆಕ್ಸ್ಟ್ ಮಂತ್ ಹೇಗಿರುತ್ತೆ ನೆಕ್ಸ್ಟ್ ಮಂತ್ ನಿಮಗೆ ಹೇಗಿರುತ್ತೆ ನೋಡೋಣ. ಯಾರು ಈ ಗ್ರೀನ್ ಅವೆಂಚರಿಂಗ್ ಸ್ಟೋನ್ನ ಸೆಲೆಕ್ಟ್ ಮಾಡಿದ್ದೀರಾ, ನೆಕ್ಸ್ಟ್ ಮಂತ್ ನಿಮಗೆ ಹೇಗಿರುತ್ತೆ ನೋಡೋಣ. ಕಿಂಗ್ ಆಫ್ ಪೆಂಟಿಕಲ್ಸ್, 3 ಆಫ್ ಕಪ್ಸ್, ಏಸ್ ಆಫ್ ಕಪ್ಸ್, 5 ಆಫ್ ಕಪ್ಸ್, Knight of Swords, Page of Swords, Seven of Swords, Queen of Swords, Trust. ಯಾರು ಈ ಥರ್ಡ್ ಪೈಲ್ ಗ್ರೀನ್ ಅವೆಂಚರಿಂಗ್ ಸ್ಟೋನ್ನ ಸೆಲೆಕ್ಟ್ ಮಾಡಿದ್ದೀರಾ, ಜೂನ್ ಮಂತ್ ಹೇಗಿರುತ್ತೆ ನಿಮಗೆ ಅಂದರೆ, ನಿಮ್ಮ ಭಾವನಾತ್ಮಕ ಸಂಬಂಧಗಳಲ್ಲಿ ಒಂದು ಸಂತೋಷ ಇರುತ್ತೆ. ಕೆಲವ್ರಿಗೆ ಹೊಸ ಪ್ರೀತಿ ಬಾಂಧವ್ಯ ಸಿಗ್ಬಹುದು, ಒಂದು ಒಳ್ಳೆ ಫ್ರೆಂಡ್ಶಿಪ್ ಆಗ್ಬಹುದು, ಒಂದು ಸಮೃದ್ಧಿತನ ಹಣಕಾಸಿನಲ್ಲಾಗ್ಬೋದು, ಮನೆಯಲ್ಲೇ ಇರ್ಬೋದು, ಎಲ್ಲ ರೀತಿಯ ಸಮೃದ್ಧಿ ನಿಮ್ಮ ಪರಿಶ್ರಮಕ್ಕೆ ತಕ್ಕಂಥ ಒಂದು ಫಲ ನೆಕ್ಸ್ಟ್ ಮಂತ್ ನಿಮಗೆ ಸಿಗ್ಬೋದು. ಎಂಥದೇ ಒಂದು ಕಷ್ಟದ ಪರಿಸ್ಥಿತಿ ಎಲ್ಲಿದ್ರೂ ನೀವು ಅದನ್ನು ಧೈರ್ಯದಿಂದ ಒಂದು ಅದನ್ನು ಭೇದಿಸುವಂಥ ಶಕ್ತಿ, ಗುಣ ನಿಮ್ಮಲ್ಲಿ ಹೆಚ್ಚಾಗುತ್ತೆ. ಯಾವುದೇ ಒಂದು ಅಡ್ಡದಾರಿ ಇದ್ರೂ ಅದನ್ನು ನೀವು
ಒಂದು ಭೇದಿಸಿ ಅದರಿಂದ ಹೊರ ಬರ್ತಾ ಇದ್ದೀರಾ. ಹೊರ ಬಂದು ಆಗೋಗಿದ್ದಕ್ಕೆ ಕಳೆದೋಗಿದ್ದಕ್ಕೆ ಚಿಂತೆ ಮಾಡ್ತಾ ಒಂದು ನಿಮ್ಮ ಸಂತೋಷ ನಿಮ್ಮ ಒಳಗಡೆನೆ ಇದೆ, ನಿಮ್ಮ ಬೆನ್ನ ಹಿಂದೆನೆ ಖುಷಿ ಇದೆ. ಹುಡುಕಿ ನೋಡಿ ಅದನ್ನ ನೀವು ದುಃಖ ಪಟ್ಕೊಂಡು ಕೂತ್ಕೊಳ್ಬೇಡಿ. ನಿಮಗೆ ಒಂದು ಹೊಸ ಪ್ರೀತಿ ಸಿಗುತ್ತೆ, ಹೊಸದೊಂದು ಅವಕಾಶ, ನಿಮ್ಮ ಒಂದು ಸ್ನೇಹ ಸಿಗ್ಬೋದು. ಆ ಖುಷಿ ನೀವು ಸೆಲೆಬ್ರೇಷನ್ ಮಾಡಿ ಅನ್ನೋದನ್ನ ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಕೆಲವ್ರಿಗೆ ಅವರ ಕೆಲಸ ಉದ್ಯೋಗದಲ್ಲಾಗಿರ್ಬೋದು, ಒಂದು ಗ್ರೂಪ್ ಒಂದೇನೋ ಸೆಲೆಬ್ರೇಷನ್, ಅದರಲ್ಲಿ ನಿಮ್ಮ ಪ್ರಾಜೆಕ್ಟ್ ವರ್ಕಲ್ಲಿ ಒಂದು ಫಲ ಸಿಕ್ಕಿ ಅದನ್ನು ನೀವು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ. ಅದರಲ್ಲಿ ಒಂದು ಸಮೃದ್ಧಿತನನ ನೀವು ಅನುಭವಿಸ್ತಾ ಇದ್ದೀರಾ ನೆಕ್ಸ್ಟ್ ಮಂತ್ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಮತ್ತು ನೀವು ನಿಮ್ಮಲ್ಲಿ ಏನಾದ್ರು ಒಂದು ಕಳೆದೋಗಿದ್ರೆ, ಒಂದು ಪ್ರೀತಿ ಇರ್ಬೋದು, ನಿಮಗೆ ಸರಿ ಹೊಂದದ ಒಂದು ಪ್ರೀತಿ ಇರ್ಬೋದು, ಅದು ಹೋಯ್ತು ಅಂತ ಏನು ನೀವು ದುಃಖ ಪಡಬೇಡಿ. ನಿಮ್ಮ ಬೆನ್ನಿಂದನೇ ನಿಮಗೆ ಒಂದು ಒಳ್ಳೆ, ನೋಡಿ ಇಲ್ಲಿ ಒಂದು ಒಳ್ಳೆ ಇವರು ಬೆನ್ನಿಂದೆ ನೋಡಿ ಇಲ್ಲಿ ಇದೆ, ಜೋಡಿ ಇದೆ. ನಂಬಿಕೆ ದ್ರೋಹ ಆಗಿರ್ಬೋದು, ನಿಮಗೆ ಒಂದು ನಂಬಿಕೆ ದ್ರೋಹ ಆಗಿರ್ಬೋದು, ಅದನ್ನೇ ನೆನೆಸ್ಕೊಂಡು ನೀವು ದುಃಖ ಪಡಬೇಕಾಗಿಲ್ಲ. ಅದರಿಂದ ಹೊರಬನ್ನಿ. ಒಂದು ಹೊಸ ಪ್ರೀತಿ ನಿಮ್ಮದಾಗ್ತಾ ಇದೆ. ನೋಡಿ ಇಲ್ಲಿ ಬೆನ್ನಿಂದೆನೆ ಇಲ್ಲಿ 2 ಕಪ್ಸ್ ಇದೆ. ಇಲ್ಲೂ ಅಷ್ಟೇ ಬೆನ್ನಿಂದೆನೆ ಒಂದು ಹುಡುಗಿ ಇದ್ದಾಳೆ. ಆ ಥರ ನಿಮ್ಮ ಪ್ರೀತಿ, ಒಂದು ಸ್ನೇಹ ಆಗಿರ್ಬೋದು, ಒಂದು ಪ್ರೀತಿ ಆಗಿರ್ಬೋದು ಸಿಗ್ತಾ ಇದೆ. ಅದರಲ್ಲಿ ಖುಷಿ ಇದೆ, ಸಮೃದ್ಧಿತನ ಇದೆ, ಎಂಥ ಕಷ್ಟ ಬಂದ್ರೂ ಭೇದಿಸುವಂಥ ಶಕ್ತಿ ಇದೆ, ಯೌವನ ಇದೆ. ಅಂದರೆ ಅದೇ ಹೇಳಿದ್ನಲ್ಲ, ಯೌವನ ಅಂದರೆ ಒಂದು ಯುವಕ ಯುವತಿಯಾಗಿ ಹೇಗೆ ಶಕ್ತಿ ಇರುತ್ತೆ, ಒಂದು ಉತ್ಸಾಹ ಇರುತ್ತೆ, ಆ ಉತ್ಸಾಹನ ತಗೊಬನ್ನಿ. ಭೇದಿಸುವಂಥ ಶಕ್ತಿ ಸಾಮರ್ಥ್ಯ ನಿಮ್ಮಲ್ಲಿದೆ. ಅದರಿಂದ ಹೊರಬನ್ನಿ. ಇದು ಕಳೆದೋಗಿದ್ದಕ್ಕೆ ಚಿಂತೆ ಮಾಡ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಭಗವಂತ ಯಾರ್ಯಾರಿಗೆ ಏನೇನು ಕೊಡಬೇಕು ಅದು ಕೊಟ್ಟೇ ಕೊಡ್ತಾರೆ. ಅದು ನಿಮ್ಮ ಬೆನ್ನಿಂದನೇ ಇದೆ. ಅದನ್ನು ನಂಬಿ ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ಏಂಜಲ್ ಕಾರ್ಡಿಂದ ಬಂದಿದೆ, ಟ್ರಸ್ಟ್. ನಿಮ್ಮನ್ನ ನೀವು ನಂಬಿ, ನಿಮ್ಮ ಇನ್ನರ್ ವಾಯ್ಸ್ನ ನೀವು ನಂಬಿ, ಭಗವಂತನ ನಂಬಿ ಅಂತ ಡಿವೈನ್ ನಿಮಗೆ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಮಂತ್ ನಿಮಗೆ ಏನು ನೊಂದಿದ್ದೀರಾ ಅದನ್ನು ನೀವು ಭೇದಿಸ್ಕೊಂಡು, ಅದನ್ನು ಭೇದಿಸಿ ಅದರಿಂದ ಜಯ. ನೋಡಿ ಶ್ರೀರಾಮನದು ಫೋಟೋ ಬೀಳ್ತು ಅಂದರೆ ಶ್ರೀರಾಮನ ರಕ್ಷಣೆ ಇದೆ. ಇಷ್ಟು ದಿನ ನೀವು ಏನು ವನವಾಸ ಪಟ್ರೆ ಅದನ್ನು ನೀವು ಭೇದಿಸಿ ಅದರಿಂದ ಹೊರಬರ್ತಾ ಇದ್ದೀರಾ. ಅದರಲ್ಲಿ ವಿಜಯನ ಸಾಧಿಸ್ತಾ ಇದ್ದೀರಾ. ಅದರಲ್ಲಿ ನೀವು ಒಂದು ಕಿಂಗ್ ಆಗ್ತಾ ಇದ್ದೀರಾ ಅನ್ನೋದನ್ನ ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ನೆಕ್ಸ್ಟ್ ಮಂತ್ ನೀವು ಅದನ್ನೆಲ್ಲ ಭೇದಿಸಿ, ಇಷ್ಟು ದಿನ ನಿಮ್ಮಲ್ಲಿ ಏನು ಈ ರಾಮ ವನವಾಸ ಮಾಡ್ದ ಆ ಥರ ನೀವು ವನವಾಸದಲ್ಲಿದ್ದರೆ, ಆ ವನವಾಸದಿಂದ ಆಚೆ ಬಂದು ನಿಮ್ಮನ್ನು ನೀವು ಖುಷಿಯತ್ತ ತಗೊಂಡು ಹೋಗ್ತಾ ಇದ್ದೀರಾ. ಅದರಲ್ಲಿ ಒಂದು ಕಿಂಗ್ ಆಗಿ ನೀವು ಎಲ್ಲಾನು ನಿಭಾಯಿಸಿ, ತುಂಬ ನಿಮ್ಮ ಪರಿಶ್ರಮಕ್ಕೆ ನಿಮಗೆ ಒಂದು ಕಿರೀಟ ಸಿಗ್ತಾ ಇದೆ, ಹಣಕಾಸು ಸಿಗ್ತಾ ಇದೆ, ಸ್ನೇಹ ಸಿಗ್ತಾ ಇದೆ, ಒಳ್ಳೆ ಪ್ರೀತಿ ಸಿಗ್ತಾ ಇದೆ ನಿಮಗೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಂಬಿಕೆ ಇರಲಿ, ನಿಮ್ಮ ಇನ್ನರ್ ವಾಯ್ಸ್ ಮೇಲೆ, ನಿಮ್ಮ ಮೇಲೆ, ನಿಮ್ಮ ಒಳ ಮನಸ್ಸಿನ ಮೇಲೆ ನಿಮಗೆ ನಂಬಿಕೆ ಇರಲಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮಗೆ ಶ್ರೀರಾಮ ರಕ್ಷೆ ಇದೆ. ಇಲ್ಲಿ ಶ್ರೀರಾಮನ ಡಿವೋಟಿಸ್ ಯಾರು ಇರ್ಬೋದು, ಆ ಥರ ನಿಮಗೆ ಅವರ ರಕ್ಷಣೆ ಇದೆ ಅನ್ನೋದನ್ನ
ಡಿವೈನ್ ತಿಳಿಸ್ತಾ ಇದ್ದಾರೆ ನೋಡಿ. ರಾಘವೇಂದ್ರ ಸ್ವಾಮಿಗಳು ಹೈಲೈಟ್ ಆದರು. ಅವರ ರಕ್ಷಣೆನೂ ಕೂಡ ಇದೆ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಮಂತು ಬರೀ ಸೆಲೆಬ್ರೇಷನ್, ಹೊಸ ಸ್ನೇಹಿತರು ಅಥವಾ ಹೊಸ ಪ್ರೀತಿ ನಿಮ್ಮದಾಗ್ತಾ ಇದೆ. ಎಂಥ ಕಷ್ಟ ಇದ್ರೂ ನೀವು ಅದನ್ನು ಭೇದಿಸಿ ವಿಜಯಶಾಲಿಗಳಾಗ್ತಾ ಇದ್ದೀರಾ. ನಂಬಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮ್ಮ ಪ್ರೀತಿಲಿ ಒಂದು ಸ್ವತಂತ್ರ ನಿಮಗೆ ಸಿಗ್ತಾ ಇದೆ. ನಿಮ್ಮ ಪ್ರೀತಿಗೆ ನಿಮ್ಮನ್ನ ನೀವು ಮೀಸಲಿಡ್ತಾ ಇದ್ದೀರಾ. ಆ ಬಾಂಧವ್ಯ ನೆಕ್ಸ್ಟ್ ಮಂತು ಸಿಗ್ತಾ ಇದೆ. ನಂಬಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಇವಾಗ ಡಿವೈನ್ ನನಗೆ ಏನು ಕೊಟ್ಟರು, ಇಂಟ್ಯೂಷನ್ ಅಲ್ಲಿ ವರ್ಡ್ ಅಂತ ಹೇಳಿದ್ರೆ, ನಿಮ್ಮ ಪ್ರೀತಿನ ನೀವು ನಂಬಿ, ನಿಮ್ಮ ಪ್ರೀತಿನ ನೀವು ಅನುಮಾನಿಸ್ಬೇಡಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಅನುಮಾನ ಪಡಬೇಡಿ. ನಿಮ್ಮ ಪ್ರೀತಿಲಿ ನೀವು ನಿಮ್ಮ ಪ್ರೀತಿನ ನೀವು ನಂಬಿ ಅನುಮಾನ ಪಡಬೇಡಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಇವರು ಅನುಮಾನಿಸ್ತಾ ಇದ್ದಾರೆ. ಹಿಂದೆ ಒಂದು ಹುಡುಗಿ ಹೋಗ್ತಾ ಇದ್ದಾಳೆ, ಅನುಮಾನಿಸ್ಬೇಡಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಇವ್ರಿಗೂ ಅಷ್ಟೇ, ನಿಮ್ಮ ಪ್ರೀತಿಲಿ ನೀವು ಖುಷಿನ ಕಂಡ್ಕೊಳ್ಳೋದನ್ನ ಕಲ್ತ್ಕೊಳ್ಳಿ ಅನ್ನೋದನ್ನ ಕೆಲವ್ರಿಗೆ ಅದನ್ನ ತಿಳಿಸ್ತಾ ಇದ್ದಾರೆ. ಕೆಲವರು ನೊಂದಿರೋರಿಗೆ ನೊಂದ್ಕೊಳ್ಬೇಡಿ, ನಿಮ್ಮನ್ನ ನೀವು ನಂಬಿ, ನಿಮಗೆ ಅದನ್ನ ಕಳೆದೋಗಿರೋದೇನು ಅದನ್ನ ಬಿಟ್ಟಾಕಿ ಹಿಂದೆ ಏನಿದೆ ನಿಮಗೂ ಭಗವಂತ ಬೆನ್ನಿಂದನೇ ಖುಷಿ ಇಟ್ಟಿದ್ದಾರೆ. ಈ ದುಃಖದಿಂದನೇ ಖುಷಿ ಇದೆ. ನೀವು ನೊಂದ್ಕೊಳ್ಳೋ ಅವಶ್ಯಕತೆ ಇಲ್ಲ ಅನ್ನೋದನ್ನ ಕೆಲವ್ರಿಗೆ ಹೇಳ್ತಾ ಇದ್ದಾರೆ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಂಬಿಕೆಯೇ ದೇವರು ನಿಮ್ಮ ರೀಡಿಂಗ್ಗೆ. ನಿಮ್ಮಲ್ಲಿ ಖುಷಿ ಇದೆ, ಹೊಸ ಸ್ನೇಹಿತರು, ಹೊಸ ಅವಕಾಶ, ಹೊಸ ಕೆಲವ್ರಿಗೆ ಪ್ರಮೋಷನ್ಸ್ ಸಿಗ್ಬೋದು, ಮತ್ತೆ ಹೊಸ ಪ್ರೀತಿ ಸಿಗ್ಬೋದು. ಅದು ಆದಷ್ಟು ಬೇಗ ಬರ್ತಾ ಇದೆ ನಿಮ್ಮ ಕಡೆನೆ. ಯಾರಿಗೆ ಹುಡುಗ ಅಥವಾ ಹುಡುಗಿ ಸಿಗಬೇಕು, ಅವರು ಒಂದು ಶಕ್ತಿ ಇರೋವಂಥ, ಒಂದು ಯುಕ್ತಿ ಇರೋವಂಥ ಹುಡುಗ ಹುಡುಗಿ ಅವರು ನಿಮಗೆ ದೊರೀತಾ ಇದ್ದಾರೆ ಒಂದು ಪ್ರೀತಿಲಿ. ಅವರಿನ್ನ ಒಂದು ಟೀನೇಜರ್ಸ್, ಒಂದು ನಿಮಗಿಂತ ಒಂದು ಚಿಕ್ಕ ವಯಸ್ಸಿನ ಹುಡುಗ ಹುಡುಗಿ, ಅವ್ರು ನೋಡೋದಿಕ್ಕೆ ಆ ಥರ ಕಾಣ್ಬೋದು. ಆ ಥರ ಒಟ್ಟಿನಲ್ಲಿ ಒಂದು ಒಳಗಡೆ ಒಂದು ಆತ್ಮವಿಶ್ವಾಸ, ಒಂದು ಎಂಥದೇ ಸಂದರ್ಭ ಬಂದ್ರೂ ನಾನು ಅದನ್ನು ನಿಭಾಯಿಸಬಲ್ಲೆ ಅನ್ನೋ ಒಂದು ವ್ಯಕ್ತಿ ನಿಮ್ಮ ವ್ಯಕ್ತಿ ಆಗ್ಬೋದು. ಅವ್ರಿಗೋಸ್ಕರ ನಿಮ್ಮನ್ನು ನೀವು ಮೀಸಲಿಡಿ ಅನ್ನೋದು ಡಿವೈನ್ನ ಮಾತಾಗಿದೆ. ನಿಮ್ಮನ್ನು ನೀವು ನಂಬಿಕೆನ ಇಟ್ಕೊಳ್ಳಿ. ಯಾವುದ್ರಲ್ಲಾದ್ರೂ ನಂಬಿದ್ರೆ ಎಲ್ಲನೂ ಒಳ್ಳೆಯದೇ ಆಗುತ್ತೆ. ನೀವು ಒಳ್ಳೆ ಮನಸ್ಸಿಂದ ಒಳ್ಳೇದು ನೆನೆಸಿದ್ರೆ ಅದು ಒಳ್ಳೆಯದೇ ಆಗುತ್ತೆ ಅನ್ನೋದು ಈ ಮಾತಿನ ಅರ್ಥ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.